wants to assure you this morning His presence is. I would also like to say that there was a tangible presence of the Lord. He said, "My goodness will pursue them, their children." And yet the pain was not subsided on the pain scale again. Life touch, being transformed, that's not easy. I'm foolish, you got freedom, now I won't go back anymore. ಅದಿಲ್ಲ, ಎಷ್ಟು ಓದಕ್ಕಾಗುತ್ತೋ ಅಷ್ಟು ಓದೋಣ. ಯೋಹನ ಸುವಾರ್ತೆ 4ನೇ ಅಧ್ಯಾಯ 1-4. ಯೇಸು ಯೋಹನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ, ಆದರೆ ಯೇಸು ತಾನೇ ದೀಕ್ಷಾಸ್ನಾನ ಮಾಡಿಸುತ್ತಿರಲಿಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಆತನು ಯೂದಾಯವನ್ನು ಬಿಟ್ಟು ತಿರುಗಿ ಗಲಿಲಾಯಕ್ಕೆ ಹೊರಟು ಹೋದನು. ಆತನು ಸಮರಿಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಇಂಗ್ಲೀಷಲ್ಲಿ ಈ ರೀತಿಯಾಗಿದೆ, ಆ್ಯಂಡ್ ಈ ಹ್ಯಾಡ್ ಟು ಪಾಸ್ ಥ್ರೂ ಸಮರಿಯಾ. ಇಲ್ಲಿ ನಾವೊಂದು ಜಿಯೋಗ್ರಫಿಕಲ್ ಲೊಕೇಶನ್ ಮ್ಯಾಪ್ ಇದೆಯಾ? ರೆಡಿ ಇದೆಯಾ ಅದು? ಓಕೆ, ಇದು ಇಸ್ರಾಯೇಲ್ ಮ್ಯಾಪ್. ಇದು ಯೇಸು ಸ್ವಾಮಿಯಲ್ಲಿ ದಿನದಲ್ಲಿದ್ದಂಥ ಮ್ಯಾಪ್. ಯೇಸು ಸ್ವಾಮಿ ಎಲ್ಲಿದ್ದಾರೆ? 4ನೇ ಅಧ್ಯಾಯದಲ್ಲಿ ಯೂದಾಯ ಪ್ರದೇಶದಲ್ಲಿ, ದಕ್ಷಿಣ ಭಾಗದಲ್ಲಿ ಯೂದಾಯ ಪ್ರದೇಶದಲ್ಲಿದ್ದಾರೆ. ಗಲಿಲಿಯ ಎಲ್ಲಿದೆ? ಗಲಿಲಿಯಾಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಗಲಿಲಿಯ ಎಲ್ಲಿದೆ? ಉತ್ತರ ಭಾಗದಲ್ಲಿದೆ. ಸಮರಿಯ ಎಲ್ಲಿದೆ? ಮಧ್ಯದಲ್ಲಿದೆ. ಓಕೆ, ಆ ಮ್ಯಾಪ್ ನನಗೆ ಗುರ್ತಲ್ಲಿ ಇಟ್ಕೊಳ್ಳಿ. ಬಟ್ ಒಂದು ಪ್ರಶ್ನೆ ಅದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಹೇಳಕ್ಕೆ ಬಯಸ್ತೇನೆ. ಯಾಕೆ ಯೇಸು ಸ್ವಾಮಿ ಈ ಒಂದು ಪ್ರದೇಶವನ್ನು ಹಾದು ಹೋಗ್ಬೇಕಾಯಿತು? ವೈ ಹ್ಯಾಡ್ ಟು ಪಾಸ್ ಥ್ರೂ ಸಮರಿಯಾ? ಈ ಹ್ಯಾಡ್ ಟು ಪಾಸ್ ಥ್ರೂ. ಅಲ್ಲಿ ಸ್ನೇಹಿತರಿದ್ರ ಯೇಸು ಸ್ವಾಮಿಗೆ? ನಂಟ್ರಿದ್ರ? ಏನಾದರೂ ಕೆಲಸ ಇತ್ತಾ? ಯಾಕೆ ಹೋದ್ರು ಅಲ್ಲಿಗೆ? ವೈ ಹ್ಯಾಡ್ ಟು ಪಾಸ್ ಥ್ರೂ ಸಮರಿಯಾ? ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ಯೇಸು ಸ್ವಾಮಿಯು ಒಂದು ಉದ್ದೇಶಪೂರ್ವಕವಾದ ಜೀವಿತವನ್ನು ಜೀವಿಸ್ತಾ ಇದ್ರು. ಈ ಲೀವ್ಡ್ ಆ್ಯನ್ ಇಂಟೆನ್ಷನಲ್ ಲಿವಿಂಗ್. ಯೇಸು ಸ್ವಾಮಿಯು ಪ್ರತಿದಿನ ಕೂಡ ಉದ್ದೇಶಪೂರ್ವಕವಾಗಿ, ಆತನು ಯಾವುದೇ ಪ್ಲ್ಯಾನ್ ಇಲ್ಲದೆ, ಯಾವುದೇ ಯೋಜನೆ ಇಲ್ಲದೆ, ಏನಾಗುತ್ತೋ ಆಗಲಿ ಬಿಡಿ ಇವತ್ತು ಅನ್ನೋ ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ಜೀವಿಸಲಿಲ್ಲ. ಯೇಸು ಸ್ವಾಮಿ ಜೀವಿತವನ್ನು ಗಮನಿಸೋದಾದರೆ ಅನೇಕ ಕಡೆ ಅದು ವಿವರಿಸಲ್ಪಟ್ಟಿದೆ. ಆದರೆ ತಂದೆಯ ಚಿತ್ತವನ್ನು ಅರಿತವನಾಗಿ, ತಂದೆಯು ಏನು ಮಾಡ್ತಾ ಇದ್ದನೋ ಅವ್ರು ಅದನ್ನೇ ಮಾಡ್ತಾಯಿದ್ರು. ತಂದೆಯು ಏನು ಹೇಳ್ತಾ ಇದ್ರೋ ಅದನ್ನೇ ಅವ್ರು ಹೇಳ್ತಾಯಿದ್ರು. ತಂದೆಯಾದ ದೇವರೊಟ್ಟಿಗೆ ಆ ರೀತಿಯಾದ ನಿಕಟವಾದ ಸಂಬಂಧವನ್ನು ಯೇಸು ಸ್ವಾಮಿಯು ಹೊಂದ್ಕೊಂಡಿದ್ರು. ಅದು ನಿಜ. ಆದರೆ ಯೇಸು ಸ್ವಾಮಿ ಸಮರಿಯ ಒಳಗೆ ಯಾಕೆ ಹೋದ್ರು ಅಂದರೆ ಅದು ದೇವರ ಚಿತ್ತವಾಗಿತ್ತು. ಹಲ್ಲೆಲೂಯಾ. ಮೊದಲನೇದು ನಾವು ಕಲ್ತ್ಕೋಬೇಕಾಗಿರೋ ಪಾಠ ಏನಂದರೆ, ಯೇಸು ಸ್ವಾಮಿಯಿಂದ ನಮ್ಮ ಜೀವಿತಗಳು ಪ್ರತಿದಿನ ಉದ್ದೇಶಪೂರ್ವಕವಾದ ಜೀವಿತಗಳಾಗಿರಬೇಕು. ಇಟ್ ಕೆನಾಟ್ ಬಿ ಅನ್ಪ್ಲ್ಯಾನ್ಡ್, ಡಿಸ್ಆರ್ಗನೈಸ್ಡ್, ಹ್ಯಾಪಜಾರ್ಡ್. ನಾವು ಇಷ್ಟ ಬಂದಂಗೆ ಜೀವಿಸಿದ್ರೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಾವು ಸಾಧ್ಯವಿಲ್ಲ. ಪ್ರತಿದಿನವೂ ನಮ್ಮ ಪ್ರಾರ್ಥನೆ ಇದಾಗಿರಬೇಕು, ದೇವರೇ ಇವತ್ತು ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸಿಕೋ, ನನ್ನ ಜೀವಿತದಲ್ಲಿ ನೀನು ಮಹಿಮೆ ಹೊಂದಿಕೋ ಅನ್ನೋ ಪ್ರಾರ್ಥನೆ ನಮ್ಮದಾಗಿರಬೇಕು. ಆಮೇಲೆ ಕೆಲವರಿಗೆ ಡೇ ಸೆಟ್ ಆಗಿಬಿಟ್ಟಿರುತ್ತೆ. ನಾವು ಬೆಳಗ್ಗೆದ್ರೆ ಇದನ್ನು ಮಾಡಬೇಕು, ಇಲ್ಲಿಗೆ ಹೋಗಬೇಕು, ಅಷ್ಟರಲ್ಲೇ ನಾವು ಕನ್ಫೈನ್ ಮಾಡ್ಕೊಂಡ್ಬಿಡ್ತೇವೆ. ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಅವಕಾಶನೇ ಕೊಡೋದಿಲ್ಲ. ಅದಕ್ಕೆ ನಾವು ದೇವರ ಕಾರ್ಯಗಳನ್ನು ನೋಡೋಕ್ಕಾಗ್ತಾ ಇಲ್ಲ. ಜನರು ರಕ್ಷಣೆಗೆ ಬರುವುದನ್ನು ನಾವು ಕಾಣೋಕ್ಕೆ ಆಗ್ತಾ ಇಲ್ಲ. ದೇವರ ಅದ್ಭುತಗಳನ್ನು ನಾವು ಕಾಣೋಕ್ಕಾಗ್ತಿಲ್ಲ. ಎಷ್ಟು ಜನ ಬಯಸ್ತೀರ ಪ್ರತಿದಿನ ದೇವರು ನಿಮ್ಮ ಜೀವಿತದ ಮುಖಾಂತರ ಕಾರ್ಯಗಳನ್ನು ಮಾಡೋಕ್ಕೆ? ಜನ ಬಯಸ್ತೀರ? ನೀವು ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡುವುದಾದರೆ ಪ್ರತಿದಿನವೂ ಕರ್ತನೆ, ಪ್ರತಿದಿನವೂ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲಿ ಎಂಬ ಪ್ರಾರ್ಥನೆಯಿಂದ ನಮ್ಮ ದಿನವನ್ನು ನಾವು ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಜೀವಿತದ ಮುಖಾಂತರ ಕಾರ್ಯಗಳನ್ನು ಮಾಡಲು ಸಾಧ್ಯ. ಯೇಸು ಸ್ವಾಮಿಯು ಆ ರೀತಿಯಾಗಿ ಜೀವಿಸಿದ್ದ ಕಾರಣಕ್ಕೆ ಆತನು ಸಮರಿಗೆ ಹೋಗ್ತಾ ಇದ್ದಾನೆ. ಇಡೀ ಸಮರಿಯ ಊರು ದೇವರ ಬಳಿಗೆ ಬರ್ತಾ ಇದೆ. ನಾವು ಯಾವಾಗ ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೇವೋ, ಅದೊಂದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋ ಜೀವಿತ ಯಾವ ರೀತಿಯಾಗಿರುತ್ತಂದರೆ, ದೇವರ ಆತ್ಮನೊಟ್ಟಿಗೆ ಪವಿತ್ರಾತ್ಮನೊಟ್ಟಿಗೆ ಮಿಲನವಾಗಿರುತ್ತೆ, ಒಂದಾಗಿರುತ್ತೆ. ನೀವು ಪ್ರತಿದಿನ ನೀವು ನಿಮ್ಮ ಜೀವಿತ ಜೀವಿಸುವಾಗ ತಕ್ಷಣ ಪವಿತ್ರಾತ್ಮನು ಮಾತನಾಡ್ತಾನೆ, ನೀನು ಅವರಿಗೆ ಫೋನ್ ಮಾಡು ಎಂಬುದಾಗಿ, ಮಾತಾಡು ಎಂಬುದಾಗಿ. ತಕ್ಷಣ ನೀವು ಫೋನ್ ಮಾಡುವಾಗ ನೀವು ಜನರು ಆಶೀರ್ವಾದ ಹೊಂದುವುದನ್ನು ಕಾಣ್ತೀರಾ. ತಕ್ಷಣ ಪವಿತ್ರಾತ್ಮನ ಹೇಳ್ತಾರೆ, ಹೋಗೋ ವ್ಯಕ್ತಿನ ಭೇಟಿಯಾಗು, ಮಾತನಾಡು. ಅದು ನಿಮ್ಮ ಜೊತೆಗೆ ಕೆಲಸ ಮಾಡೋ ಜನರಾಗಿರ್ಬೋದು. ಪವಿತ್ರಾತ್ಮ ಹೇಳ್ತಾನೆ, ಆ ವ್ಯಕ್ತಿ ಕಂಡ್ರೆ ನಿಮ್ಗೆ ಆಗದೆ ಇರ್ಬೋದು, ಆದರೆ ಪವಿತ್ರಾತ್ಮ ಹೇಳ್ತಾನೆ, ಈ ಕ್ಷಣ ಹೋಗಿ ಆ ವ್ಯಕ್ತಿಯೊಟ್ಟಿಗೆ ನೀನು ಮಾತನಾಡು ಎಂಬುದಾಗಿ. ಅದು ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೇಕಂದ್ರೆ ಪವಿತ್ರಾತ್ಮನ ಯೋಚನೆ ತರಬಹುದು ನಿಮ್ಮ ಮನಸ್ಸಲ್ಲಿ. ಒಂದು ನಿಮಿಷ
ನೀನು ಪಾಸ್ ಮಾಡಿ ಪಕ್ಕಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಾ ಅಂತ. ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿ, ನಿಮಗೋಸ್ಕರ ಆಗಿರ್ಬೋದು, ಬೇರೆಯವ್ರಿಗೋಸ್ಕರ ಆಗಿರ್ಬೋದು. ತಕ್ಷಣ ಪವಿತ್ರಾತ್ಮನ ಹೇಳ್ತಾರೆ ಈ ವ್ಯಕ್ತಿಗೋಸ್ಕರ ಈ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ. ಅಥವಾ ತಕ್ಷಣ ಪವಿತ್ರಾತ್ಮ ಹೃದಯದಲ್ಲಿ ಹೇಳ್ತಾರೆ ಹೋಗಿ ಈ ವ್ಯಕ್ತಿಗೆ ಏನಾದರೂ ನೀವು ಕೊಡು ಎಂಬುದಾಗಿ. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಯಾವಾಗ ನೀವು ಪವಿತ್ರಾತ್ಮನ ಒಂದು ನಡೆಸುವಿಕೆಗೆ ನೀವು ಸೂಕ್ಷ್ಮವಾಗಿರ್ತೀರೋ, ಪವಿತ್ರಾತ್ಮ ನಿಮ್ಮನ್ನು ನಡೆಸ್ತಾನೆ. ಎಲ್ಲಿ ಹೋಗಬೇಕು, ಏನು ಮಾತಾಡಬೇಕು, ಯಾವ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. ಅನೇಕರು ನಮ್ಮ ಜೀವಿತದಲ್ಲಿ ಆ ಡೈಮೆನ್ಷನ್ಗೆ ಓಪನ್ ಆಗಿಲ್ಲ. ನಮ್ಮ ಪ್ಲ್ಯಾನ್ಗಳಲ್ಲೇ ನಾವು ಹೋಗ್ತಾ ಇರ್ತೇವೆ. ಬೆಳಗ್ಗೆ ಹೋದರೆ ಈ ಟ್ರಾಫಿಕ್ನ ಹೆಂಗಾರು ತಪ್ಪಿಸ್ಕೊಂಡು ಕೆಲಸಕ್ಕೆ ಹೋಗಬೇಕು, ಅಲ್ಲ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಬರಬೇಕು, ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಅಷ್ಟೇ ಇರುತ್ತೆ ಹೊರತು ಅದರ ಮಧ್ಯದಲ್ಲಿ ದೇವರು ನಮ್ಮ ಜೀವಿತಗಳ ಮುಖಾಂತರ ಕಾರ್ಯ ಮಾಡೋಕ್ಕೆ ಬಯಸ್ತಾ ಇದ್ದಾನೆ ಅನ್ನೋ ಯೋಚನೆ ಕೂಡ ಅನೇಕರಲ್ಲಿ ಇರೋದಿಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯರೇ, ನಿಮ್ಮೆಲ್ಲನ ಕೂಡ ನಾನು ಪ್ರೋತ್ಸಾಹ ಪಡಿಸೋಕ್ಕೆ ಬಯಸ್ತೇನೆ. ಪ್ರತಿದಿನವೂ ಕರ್ತನ ಇವತ್ತು ನನ್ನ ಉಪಯೋಗಿಸಿಕೊ, ಇವತ್ತು ನನ್ನ ಜೀವನದಲ್ಲಿ ನೀನು ಕಾರ್ಯ ಮಾಡು, ನಿನ್ನ ಚಿತ್ತಕ್ಕೆ ನಾನು ಒಪ್ಪಿಸ್ಕೊಡ್ತೇನೆ ಎಂಬುದಾಗಿ ನೀವು ಆ ರೀತಿಯಾದ ಇಂಟೆನ್ಷನಲ್ ಲಿವಿಂಗ್, ಉದ್ದೇಶಪೂರ್ವಕವಾದ ಜೀವಿತನ ಜೀವಿಸಿದಾದರೆ ಅನೇಕರು ನಿಮ್ಮ ಜೀವಿತಗಳ ಮುಖಾಂತರ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಸಾಧ್ಯ. ಹಾಲೆಲೂಯ. ಈ ಯೋಚನೆ ಅನೇಕರ ಇಲ್ಲದಿರತಕ್ಕಂಥ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ನಾವು ದೇವರ ಕಾರ್ಯಗಳನ್ನು ನೋಡೋಕ್ಕಾಗ್ತಾಯಿಲ್ಲ. ವಿ ಆರ್ ಬ್ಯುಸಿ. ಅನೇಕ ನಮ್ಮ ಕಾರ್ಯಗಳಲ್ಲಿ ಬ್ಯುಸಿ, ಇಂಟರ್ನೆಟ್ಟಲ್ಲಿ ಬ್ಯುಸಿ, ಫೋನಲ್ಲಿ ಬ್ಯುಸಿ, ನಮ್ಮ ಜೀವಿತದಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೇವೆ. ಆದ್ದರಿಂದ ನಾವು ದೇವರ ಚಿತ್ತವು ನಮ್ಮ ಜೀವಿತದ ಮುಖಾಂತರ ನಡೆಯುವುದನ್ನು ಕಾಣಕ್ಕೆ ನಾವು ಸಾಧ್ಯವಾಗ್ತಾ ಇಲ್ಲ. ಈ ಮುಂಜಾನೆ ವೇಳೆಯಲ್ಲಿ ನನ್ನ ವಾಕ್ಯವನ್ನು ಕೇಳ್ತೀರಿ ಎಲ್ಲರೂ ಕೂಡ ನನ್ನ ಪ್ರೋತ್ಸಾಹ ಅಂದರೆ ಪ್ರತಿನಿತ್ಯ ಪ್ರಾರ್ಥನಾ ಪೂರ್ವಕವಾಗಿ ದೇವರೇ ಇವತ್ತು ನನ್ನನ್ನು ಉಪಯೋಗಿಸಿಕೊ, ಇವತ್ತು ನನ್ನ ಮುಖಾಂತರ ಕೆಲವರು ಆಶೀರ್ವಾದ ಹೊಂದಬೇಕು, ಇವತ್ತು ನನ್ನ ಮುಖಾಂತರ ಕೆಲವರು ಆದರಣೆ ಹೊಂದಬೇಕು, ಇವತ್ತು ನನ್ನ ಮುಖಾಂತರ ಕೆಲವರು ನಿನ್ನನ್ನು ತಿಳಿದುಕೊಳ್ಬೇಕು. ಆ ರೀತಿಯಾದ ಉದ್ದೇಶಪೂರ್ವಕವಾಗಿ ನಾವು ಜೀವಿಸುವಾಗ ದೇವರ ಕಾರ್ಯಗಳನ್ನು ನಾವು ಕಾಣ್ತೇವೆ. ಅನೇಕರು ದೇವರ ಪ್ರೀತಿಯನ್ನು ಕಂಡುಕೊಳ್ಳೋದಕ್ಕೆ ನಾವು ಕಾರಣರಾಗ್ತೇವೆ. ಆ ರೀತಿಯಾಗಿ ಆಗೋದಕ್ಕೆ ಬಯಸ್ತೀರಾ? ಆಮೇನ್, ಹಾಲೆಲೂಯ. ಎರಡನೇದು, ಯೇಸು ಸ್ವಾಮಿ ಈ ಒಂದು ಸ್ತ್ರೀಯನ್ನು ಭೇಟಿ ಆಗಬೇಕಂದ್ರೆ ಅನೇಕ ಗೋಡೆಗಳನ್ನು ಮುರಿಬೇಕಾಯಿತು. ಯು ಹ್ಯಾವ್ ಟು ಬ್ರೇಕ್ ಮೆನಿ ಬ್ಯಾರಿಯರ್ಸ್. ಯೇಸು ಸ್ವಾಮಿಯು ಅನೇಕ ಗೋಡೆಗಳನ್ನು ಮುರಿದು ಈ ಒಂದು ಸ್ತ್ರೀಯೊಟ್ಟಿಗೆ ಅಲ್ಲಿ ಹೋಗೋದನ್ನು ನಾವು ಕಾಣ್ತಾ ಇದ್ದೇವೆ. ಅದನ್ನು ನಾವು ಮ್ಯಾಪಲ್ಲಿ ನಾವು ಈಗಾಗಲೇ ನೋಡಿದ್ವಿ. 5ನೇ ವಚನ ಒಂದು ಓದೋಣ. ಹೋಗುವಾಗ ಸಮರಿಯ ಸೀಮೆಗೆ ಸೇರಿದ ಸುಕರ್ ಎಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೆಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ಪ್ರಯಾಣ ಮಾಡಿದ್ದರಿಂದ ಆಯಾಸಗೊಂಡು ಆ ಬಾವಿಯ ಬಳಿಯಲ್ಲಿ ಹಾಗೆ ಕುಳಿತುಕೊಂಡು ಆಗ ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಸಮರ್ಯದವಳಾದ ಒಬ್ಬ ಸ್ತ್ರೀ ನೀರು ಸೇದೋಕ್ಕೆ ಬಂದಳು. ಯೇಸು ಆಕೆಯನ್ನು ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಡು ಎಂದು ಕೇಳಿದನು. ಅಷ್ಟರಲ್ಲಿ ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಪಟ್ಟಣದೊಳಕ್ಕೆ ಹೋಗಿದ್ದರು. ಆ ಸಮರ್ಯದ ಸ್ತ್ರೀ ಆತನಿಗೆ, ಯಹೂದ್ಯನಾದ ನೀನು ಸಮರ್ಯದವಳಾದ ನನ್ನನ್ನು ಕುಡಿಯೋಕ್ಕೆ ನೀರು ಕೊಡು ಎಂದು ಕೇಳುವುದಾದರೂ ಹೇಗೆ ಎಂದು ಹೇಳಿದಳು. ಯಾಕೆಂದರೆ ಯಹೂದ್ಯರಿಗೂ ಸಮರ್ಯದವರಿಗೂ ಹೊಕ್ಕು ಬಳಕೆ ಇರಲಿಲ್ಲ. ಇಲ್ಲಿ ಕೆಲವು ಕಲ್ಚರನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಆ ದಿನದ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಸಮರ್ಯದಲ್ಲಿರತಕ್ಕಂಥ ಜನರು ದೇವರ ಮಿಕ್ಸ್ಡ್ ರೇಸ್, ಅಂದರೆ ಬೇರೆ ಬೇರೆ ಜಾತಿಗಳು, ಅದು ಮಿಕ್ಸ್ ಆಗಿರತಕ್ಕಂಥ ಜನರ ಗುಂಪು. ನಾವು ಆದಿಯಲ್ಲಿ ನೋಡ್ತೇವೆ, ಯೋಶನ ಕಾಲದಲ್ಲಿ, ದಾವಿದನ ಕಾಲದಲ್ಲಿ ಇಸ್ರಾಯೇಲ್ ದೇಶವು ದೊಡ್ಡ ದೇಶವಾಗಿತ್ತು. ಉತ್ತರ ಭಾಗದಲ್ಲಿ 11 ಗೋತ್ರಗಳಿತ್ತು, 10 ಗೋತ್ರಗಳು, 10 ಹೊರೆ ಅಂತ ಹೇಳ್ಬೋದು. ಆಮೇಲೆ ದಕ್ಷಿಣ ಒಂದು ಭಾಗದಲ್ಲಿ ಯಹೂದ್ಯರು ಮತ್ತು ಬೆನ್ಯಾಮಿನ್ ಗೋತ್ರ ಇರ್ತಿತ್ತು. ಸುಮಾರು 800 BC ಟೈಮಲ್ಲಿ ಅಸಿರಿಯಾ ಸಾಮ್ರಾಜ್ಯ ಬಂದು ಉತ್ತರ ಭಾಗವನ್ನು ಅವರನ್ನು ಸೋಲಿಸಿ ಅವ್ರನ್ನ ಸೆರೆಗೆ ಎಳ್ಕೊಂಡು ಹೋಗ್ಬಿಡ್ತಾರೆ ಬೇರೆ ದೇಶಕ್ಕೆ. ಅಸಿರಿಯಾ ಅಂದರೆ ಇವತ್ತಿನ ಇರಾಕ್, ಇರಾನ್ ದೇಶಗಳಿಗೆ. ಆ ದಿನದಲ್ಲಿ ಆ ಒಂದು ಸಾಮ್ರಾಜ್ಯದ ಒಂದು ಪಾಲಿಸಿ, ಅವರ ಒಂದು ಸ್ಟ್ರಾಟಜಿ ಏನಾಗಿತ್ತು ಅಂದರೆ ಜನರ ಜಾತಿಗಳನ್ನೇ ಬದಲಾಯಿಸ್ತಾ ಇದ್ರು. ಯಾಕೆಂದರೆ ಅವ್ರ ಮೇಲೆ ಮತ್ತೆ ಅವ್ರು ತಿರುಗಿ ಬೀಳಬಾರ್ದು ಎಂಬುದಾಗಿ. ಸೊ ಆ ದೇಶದಲ್ಲಿರ್ತಕ್ಕಂಥ ಜನರನ್ನ ತಂದು ಈ ದೇಶದಲ್ಲಿರ್ತಾಯಿದ್ರು, ಈ ದೇಶದಲ್ಲಿರ್ತಕ್ಕಂಥ ಜನರನ್ನ ಆ ದೇಶದಲ್ಲಿರ್ತಾಯಿದ್ರು, ಮಿಕ್ಕ ಎಲ್ಲ ದೇಶದ ಜನರನ್ನ ತಂದು ಮಿಕ್ಸ್ಡ್ ಮಾಡಿಬಿಡ್ತಾಯಿದ್ರು ಜನರನ್ನ. ಸೊ ಇಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನರು ಆ ಜನರೊಟ್ಟಿಗೆ ಮದುವೆ ಮಾಡಿಕೊಂಡು ಅವರೊಟ್ಟಿಗೆ ಮಕ್ಕಳು ಮಾಡಿಕೊಂಡು ಅವರ ಯಹೂದ್ಯದ ಪವಿತ್ರತೆಯನ್ನು ಕಳ್ಕೊಂಬಿಟ್ಟಿದ್ರು. ಅದಕ್ಕೆ ಯಹೂದ್ಯರಿಗೆ ಅವರಂದರೆ ಭಾಳ ಕೋಪ. ಅವರು ಬೇಕಂದರೆ ಅನ್ಯರನ್ನು ಬೇಕಂದರೆ ಪ್ರೀತಿಸ್ತಾರೆ,
ಆದರೆ ಇವ್ರು ಕಂಡ್ರೆ ಭಾಳ ಕೋಪ ಅವ್ರಿಗೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಯಹೂದ್ಯದಿಂದ ಯಹೂದ್ಯರು ಉತ್ತರ ಭಾಗಕ್ಕೆ ಹೋಗ್ಬೇಕಂದ್ರೆ ಯಾವ ರೂಟಲ್ಲಿ ಹೋಗ್ಬೇಕು ಅವರು? ಸಮರಿಗೆ ಹೋಗ್ಬೇಕಲ್ಲ, ಅವ್ರು ಹೋಗ್ತಾ ಇರಲಿಲ್ಲ. ಅವ್ರು ಹೆಂಗೆ ಹೋಗ್ತಾರೆ ಅಂದರೆ ಅಥವಾ ಈ ಕಡೆ ಬರ್ತಾಯಿದ್ರು, ಯೋರ್ದನ್ ನದಿ ಈ ಕಡೆ ಇದೆ, ಈಸ್ಟ್ ಕಡೆ, ಅವ್ರು ಈ ಕಡೆ ಬಂದು ಆ ಕಡೆ ಮೇಲಕ್ಕೆ ಹೋಗ್ತಾಯಿದ್ರು. ಇಲ್ಲಾಂದರೆ ಮೆಡಿಟೇರಿಯನ್ ಸಿ ಇದೆಯಲ್ಲ, ಆ ಕಡೆ ಹೋಗಿ ಆ ಕಡೆ ಹೋಗ್ತಾಯಿದ್ರು, ಸಮರಿಯ ಒಳಗೆ ಹೋಗ್ತಾನೆ ಇರಲಿಲ್ಲ. ಸೊ ಯೇಸು ಸ್ವಾಮಿಯು ಅಲ್ಲಿಗೆ ಹೋಗುವುದು ಯಹೂದ್ಯರ ಪರಂಪರೆಯನ್ನು ಮುರಿಯುವಂಥದ್ದು, ಯಹೂದ್ಯರ ಒಂದು ಕಟ್ಟುನಿಟ್ಟುಗಳನ್ನು ಮುರಿಯುವಂಥದ್ದು. ಆ ರೀತಿಯಾದ ಕಾರ್ಯವನ್ನು ಅದು ಆತನ ಅಪವಿತ್ರಗೊಳಿಸುವಂಥ ಕಾರ್ಯ. ಎಷ್ಟರ ಮಟ್ಟಿಗೆ ಸಮರಿಯ ಜನರನ್ನು ನಾವು ದ್ವೇಷಿಸ್ತಾ ಇದ್ರು ಅಂದರೆ, ಯಹೂದ್ಯರು ನಡೀಬೇಕಂದ್ರೆ ಒಂದು ವೇಳೆ ಸಮರಿಯಿಂದ ಯಾರಾದರೂ ಬಂದರೆ ಅವ್ರ ನೆರಳು ಕೂಡ ಅವ್ರ ಮೇಲೆ ಬೀಳಬಾರ್ದು. ಪಕ್ಕದಲ್ಲಿ ಹಳ್ಳ ಇದ್ರೂ ಪರವಾಗಿಲ್ಲ ಬೀಳು, ಆದರೆ ಅವ್ರ ನೆರಳು ನಿಮ್ಮ ಮೇಲೆ ಬೀಳಬಾರ್ದು ಅಂತ. ಸಮರಿಯ ಜನರಿಂದ ನೀರಾಗಲಿ ಊಟ ಕೊಡೋದಕ್ಕಿಂತ ಹಂದಿ ಮಾಂಸ ತಿನ್ನೋದೇ ಎಷ್ಟೋ ಶ್ರೇಷ್ಠ ಅಂತ ಜನರು ಹೇಳ್ಬಿಡ್ತಾ ಇದ್ರು. ಅಂದರೆ ಆ ದಿನದಲ್ಲಿ ಹಂದಿ ಮಾಂಸ ಯಹೂದ್ಯರಿಗೆ ಅದು ಅಶುದ್ಧವಾದ ಪ್ರಾಣಿ. ಸೊ ಈ ಒಂದು ಸಮರಿಯ ಜನರ ಕಂಡವ್ರಿಗೆ ಭಾಳ ಹಗೆತನ, ವೈರಿತನ. ಆದರೆ ಯೇಸು ಸ್ವಾಮಿಯು ಅಲ್ಲಿಗೆ ಹೋಗೋದಕ್ಕೆ ಒಂದು ದಿನ ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಮೊದಲನೇದನ್ನು ಅರ್ಥ ಮಾಡ್ಕೊಳ್ಬೇಕಾಗು. ಸೊ ಯೇಸು ಸ್ವಾಮಿಯು ಆ ಒಂದು ರೇಷಿಯಲ್ ಬ್ಯಾರಿಯರ್ನ, ಆ ಒಂದು ಜಾತಿಯಲ್ಲಿದ್ದಂಥ ಭೇದ ಭಾವಗಳನ್ನು ಮುರಿದು ಈ ಒಂದು ಸ್ತ್ರೀಯೊಟ್ಟಿಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಎರಡನೇ ಒಂದು ಸಮಸ್ಯೆ ಇತ್ತು. ಈಕೆ ಬೇರೆ ಧರ್ಮದವಳು, ಆ ಧರ್ಮ ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು. ಅವರು ಒಂದು ರೀತಿ ಯಹೂದ್ಯರ ಪರಂಪರೆ ಇನ್ನೂ ಪಾಲಿಸ್ತಾ ಇದ್ದರು. ಅವ್ರು ಇಡೀ ಹಳೆ ಒಡಂಬಡಿಕೆಯನ್ನು ಒಪ್ಕೊಳ್ತಾ ಇರಲಿಲ್ಲ. ಕೇವಲ ಧರ್ಮಶಾಸ್ತ್ರದ 5 ಪುಸ್ತಕ, ಮೊದಲನೇ 5 ಪುಸ್ತಕಗಳನ್ನು ಮಾತ್ರ ಒಪ್ಕೊಳ್ತಾ ಇದ್ದರು. ಅವರು ಮೌಂಟ್ ಗೆರೆಜಿಮ್ ಅನ್ನೋ ಪ್ರದೇಶದ ಮೇಲೆ ಒಂದು ದೇವಾಲಯನ ಕಟ್ಕೊಂಡು ಅದು ದೇವಾಲಯ ಇರಬೇಕಾದ ಸ್ಥಳ ಎಂಬುದಾಗಿ ಯೆಹೋವ ದೇವರನ್ನೇ ಆರಾಧಿಸ್ತಾ ಇದ್ದರು. ಆದರೆ ಆ ದೇವರ ಜೊತೆ ಮಿಕ್ಕ ಅಸಿರಿಯಾ, ಬಾಬಿಲೋನ್ ಆ ಒಂದು ಧರ್ಮದ ಒಂದು ಪದ್ಧತಿಗಳನ್ನು ಕೂಡ ಪಾಲಿಸ್ತಾ ಇದ್ರು. ಸೊ ಯೇಸು ಸ್ವಾಮಿ ಇಲ್ಲಿ ಎಲ್ಲಿಗೆ ಹೋಗ್ತಾರೆ? ಧರ್ಮದಲ್ಲಿದ್ದಂಥ ಭೇದ ಭಾವಗಳನ್ನು ಕೂಡ ದಾಟಿ ಈ ಸ್ತ್ರೀಯೊಟ್ಟಿಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದಾರೆ. ಮೂರನೇದು ಹೇಳಬೇಕಂದ್ರೆ, ಈಕೆ ಸ್ತ್ರೀ. ಆ ದಿನಗಳಲ್ಲಿ ಗಂಡಸರು ಹೆಂಗಸರೊಟ್ಟಿಗೆ ಈ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ. ಹೆಂಗಸರಿಗೆ ಆ ದಿನಗಳ ಗೌರವನೇ ಇರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ಗಂಡಸರೆಲ್ಲ ಪರಿಸರೆಲ್ಲ ಯಾವ ರೀತಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಅಂದರೆ, ದೇವರೇ ನಿನಗೆ ಸ್ತೋತ್ರ, ನಾನು ಅನ್ಯನಲ್ಲ, ನಾನು ಯಹೂದ್ಯನಲ್ಲ, ಹಾಗೂ ನಾನು ಆಳುವಲ್ಲ, ಹಾಗೂ ನಾನು ಸ್ತ್ರೀ ಕೂಡ ಅಲ್ಲ, ನಾನು ಸ್ತ್ರೀಯಾಗಿ ಹುಟ್ಟಿರೋದಕ್ಕೋಸ್ಕರ ನನಗೆ ಸ್ತೋತ್ರ ಎಂಬುದಾಗಿ ಪ್ರತಿದಿನ ಯಹೂದ್ಯರು ಗಂಡಸರು ಪ್ರಾರ್ಥನೆ ಮಾಡ್ತಾರೆ. ಅಂದರೆ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಸ್ತ್ರೀಯರಿಗೆ ಯಾವುದೇ ಬೆಲೆ ಆ ದಿನಗಳಲ್ಲಿ ಇರ್ತಾ ಇಲ್ಲ. ಆದರೂ ಕೂಡ ಯೇಸು ಸ್ವಾಮಿ ಈ ಎಲ್ಲ ಬ್ಯಾರಿಯರ್ಸನ್ನು ಮುರಿದು ಆ ಸ್ತ್ರೀಯೊಟ್ಟಿಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ 4ನೇದು ಏನು ಗೊತ್ತಾ? ಆಕೆ ಪಾಪಿಯಾಗಿದ್ದು. ಅದು ಪ್ರೈವೇಟ್ ಸಿನ್ ಅಲ್ಲ, ರಹಸ್ಯವಾದ ಪಾಪ, ಎಲ್ಲರಿಗೂ ಕೂಡ ತಿಳಿರ್ತಕ್ಕಂಥ ಪಾಪ. ಎಷ್ಟು ಜನ ಗಂಡಂದ್ರಿದ್ರು ಈಕೆಗೆ? 5 ಜನ ಗಂಡಂದ್ರಿದ್ರು. ಮದುವೆಯಾಗಿ ಬೇಜಾರಾಗಿ ಈಗ 6ನೇ ಒಂದು ಜೊತೆ ಮದುವೆನೇ ಆಕೆ ಆಗಿಲ್ಲ. ಆ ದಿನದಲ್ಲಿ ಡಿವೋರ್ಸ್ ಅನ್ನೋದು ಭಾಳ ಸುಲಭ. ಇವತ್ತು ಭಾಳ ರೂಲ್ಸ್ ಇದೆ. ಒಂದು ಡಿವೋರ್ಸ್ ಮಾಡಬೇಕಂದ್ರೆ ಗಂಡು ಕಡೆ ಹೆಣ್ಣು ಕಡೆ ಇಬ್ಬರು ಕೂಡ ಒಪ್ಕೋಬೇಕಾಗಿದೆ. ರೀಸೆಂಟಾಗಿ ಕಳೆದ ವಾರದಲ್ಲಿ ಬಿಹಾರಿಂದ ಬಂದಂಥ ಒಬ್ಬ ವ್ಯಕ್ತಿ ಅಟುಲ್ ಎಂಬವನು ಆತ್ಮಹತ್ಯೆ ಮಾಡಿಕೊಂಡ. 20 ಪೇಜ್ ನೋಟ್ ಬರೆದು ಸುಪ್ರೀಂ ಕೋರ್ಟ್ಗೆ, ಪ್ರೆಸಿಡೆಂಟ್ಗೆ ಎಲ್ಲರಿಗೂ ಲೆಟ್ರ್ ಬರೆದು ಹೆಂಗಸರು ಯಾವ ರೀತಿಯಾಗಿ ದುರ್ಬಳಕೆ ಬರೆಸ್ಕೊಳ್ತಾ ಇದ್ದಾರೆ ಡಿವೋರ್ಸ್ ಲಾಸ್ನ, ಗಂಡಸರಿಗೆ ಯಾವ ರೀತಿಯಿಂದ ತೊಂದರೆ ಆಗ್ತಾ ಇದೆ, ಗಂಡಸರು ಏನೇ ತಪ್ಪು ಮಾಡಿದ್ರದ್ದು ವರದಕ್ಷಿಣೆ ಕೇಸ್, ಡೌರಿ ಕೇಸ್, ಹರಾಸ್ಮೆಂಟ್ ಎಂಬುದಾಗಿ ಗಂಡಸರ ಮೇಲೆ ಇರೋ ಒಂದು ಗಂಡಸರು ಯಾವ ರೀತಿ ದುರ್ಬಳಕೆ, ಯಾವ ರೀತಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಅನೇಕ ಸಾರಿ ನಮಗೆಲ್ಲರೂ ಹೆಂಗಸರು ಅಂದರೆ ಸಾಫ್ಟ್ ಕಾರ್ನರ್. ಏನೇ ಕಂಪ್ಲೇಂಟ್ ಬಂದರೆ ಹೆಂಗಸರು ಹೇಳಿದೆ ನಿಜ ನೀವೆಲ್ಲ ಒಳ್ಳೆಯವರು. ಬಟ್ ಆ ರೀತಿಯಾಗಿ ಈಗ ರಿವರ್ಸ್ ಆಗ್ಬಿಟ್ಟಿದೆ. ನಮ್ಮ ಒಂದು ಕಲ್ಚರು, ನಮ್ಮ ಒಂದು ಸಿಸ್ಟಮ್ ಎಲ್ಲ ಯಾರ ಕಡೆಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ? ಹೆಂಗಸರ ಕಡೆಗೆ ಹೆಚ್ಚಿನ ಸಪೋರ್ಟ್, ಗಂಡಸರ ಕಡೆಗೆ ಇಟ್ಸ್ ಸಬ್ಜೆಕ್ಟಿವ್. ಓಕೆ, ಬಟ್ ಆ ದಿನಗಳಲ್ಲಿ ಹೆಂಗಸರಿಗೆ ಯಾವುದೇ ಒಂದು ಗೌರವ ಇರಲಿಲ್ಲ, ಬೆಲೆ ಇರಲಿಲ್ಲ. ಆ ರೀತಿಯಾದ ಕಾಲದಲ್ಲಿ ಇದ್ಲು. ಆ ಡಿವೋರ್ಸ್ ಅನ್ನೋದು ಸಿಂಪಲ್ ಆಗಿ ಗಂಡಂಗೆ ಹೆಂಡ್ತಿ ನೋಡಿ ಯಾವತ್ತಿನ ದಿನ ಮೇ ಬಿ ಕಾಫಿ ಬಿಸಿ ಆಗಲಿಲ್ಲ ಅಂದರೆ ಸಾಕು ಡಿವೋರ್ಸ್, ಇಲ್ಲ ಇನ್ನೊಬ್ಬ ಹೆಂಗಸ್ ಇಷ್ಟ ಆದರೆ ಸಾಕು ಡಿವೋರ್ಸ್, ಇಲ್ಲ ಅಂದರೆ ಆಕೆ ಮೇಲೆ ಅನುಮಾನ ಬಂದರೆ ಸಾಕು ಡಿವೋರ್ಸ್. ಈಸಿಯಾಗಿ ಗಂಡಸರು ಹೆಂಗಸರನ್ನ ಡಿವೋರ್ಸ್ ಮಾಡೋವಂಥ ಒಂದು ಕಾಲದಲ್ಲಿ ಜೀವಿಸ್ತಾ ಇದ್ರು. ನನಗನ್ಸೋ ಪ್ರಕಾರ ಪಾಪ ಈ ಹೆಂಗಸರು ತಪ್ಪಿರಲಿಲ್ವೇನೋ, ಅದಕ್ಕೆ ಯೇಸು ಸ್ವಾಮಿ ಈಕೆಯನ್ನು ಭೇಟಿ ಆಗ್ತಾ ಇದ್ದಾಳೆ. ಎಲ್ಲರೂ ಆಕೆಯನ್ನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ಬಾಳೆನ ಸಿಪ್ಪೆ ಹಾಗೆ ಟಿಶ್ಯೂ ಹಾಗೆ ಬಿಸಾಡ್ಬಿಟ್ಟಿದ್ದಾರೆ.
ಪ್ರಾಬ್ಲಿ ಅದಕ್ಕೆ ಯೇಸು ಸ್ವಾಮಿ ಹೆಂಗಸನ್ನ ಭೇಟಿಯಾಗಿರ್ಬೋದು ಎಂಬುದಾಗಿ ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ, ಎಲ್ಲರ ದೃಷ್ಟಿಗೆ ಇವಳು ಒಂದು ಕೆಟ್ಟ ಸ್ತ್ರೀ, ಕ್ಯಾರೆಕ್ಟರ್ ಇಲ್ಲದಿರತಕ್ಕಂಥ ಸ್ತ್ರೀ. ಆದರೆ ಯೇಸುವು ಈಕೆಯನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ ಅಂದರೆ ಪರ್ಹ್ಯಾಪ್ಸ್ ಆಕೆ ಹೃದಯ ಸರಿಯಾಗಿತ್ತು, ಜನರಿಂದ ಉಪಯೋಗಿಸಲ್ಪಟ್ಟಂಥ ಸ್ತ್ರೀ. ಬಟ್ ವಾಟ್ ಎವರ್ ದ ಕೇಸ್, ಆಕೆ ಒಬ್ಬ ಪಾಪಿ ಎಂಬುದಾಗಿ ಎಲ್ಲರೂ ಕೂಡ ಸಮಾಜದಲ್ಲಿ ಗೊತ್ತು. ಅಂದರೆ ಅಂಥ ಒಂದು ವ್ಯಕ್ತಿ ಜೊತೆ ಮಾತಾಡಬೇಕಂದ್ರೆ ಊರವರೆಲ್ಲರೂ ಕೂಡ ಏನು ಅಂದ್ಕೊಳ್ತಾರೆ, ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ. ಯಾವ ಟೈಮಲ್ಲಿ ಈಕೆ ನೀರು ತೊಳಕ್ಕೆ ಬರ್ತಾ ಇದ್ದಾಳೆ? ಆ ದಿನದಲ್ಲಿ ಯಾವಾಗ ಹೆಂಗಸರೆಲ್ಲ ನೀರು ತರಕ್ಕೆ ಬರ್ತಾಯಿದ್ರು. ಇವತ್ತಿನ ದಿನ ಮನೆಗಳಲ್ಲಿ ಕೊಳ ಇರಲಿಲ್ಲ ಅವತ್ತು. ಇವತ್ತು 24/7 ನಮಗೆಲ್ಲರೂ ಕೂಡ ನೀರಿದೆ. ಆ ದಿನಗಳಲ್ಲಿ ಯಾವುದೇ ಕೊಳ ಇಲ್ಲ, ಓಕೆ, ಯಾವುದೇ ಟ್ಯಾಂಕ್ ಇಲ್ಲ, ಸಂಪಿಲ್ಲ. ಎಲ್ಲರೂ ಕೂಡ ಎಲ್ಲಿಗೆ ಬರಬೇಕು? ಬಾವಿಗೆ ಬರಬೇಕು, ಊರಿರೋ ಬಾವಿಗೆ. ಹೆಂಗಸರೆಲ್ಲ ಯಾವ ಟೈಮಿಗೆ ಬರ್ತಾಯಿದ್ರು ಬಾವಿ ಹತ್ರಕ್ಕೆ? ಮಧ್ಯಾಹ್ನ ಸುಡು ಬಿಸಿನೀರದ ಬರ್ತಾರ, ಬೆಳಗ್ಗೆ ಒಟ್ಟಾಗಿ ಗ್ಯಾಂಗಾಗಿ ಬರ್ತಾರೆ. ಎಲ್ಲ ಒಬ್ಬರು ಬಾವಿ ಒಬ್ಬರು ಬೆಂದಿಗೆ ಒಬ್ರು ತುಂಬಿಸ್ಕೊಂಡಾಗ ಎಲ್ಲರೂ ಮನೆ ಕಹಾನಿ ಗರ್ಕಿ ಅಂತಾರಲ್ಲ, ಆ ರೀತಿ ಕಥೆಗಳನ್ನೆಲ್ಲ ಮಾತಾಡಿಕೊಂಡು ಒಬ್ಬರೊಟ್ಟಿಗೆ ಸಹವಾಸ ಇಟ್ಕೊಳ್ಳೋಂಥ ಟೈಮ್ ಅದು. ಒಟ್ಟಿಗೆ ಬಂದು ಇಲ್ಲ ಸಂಜೆ ಬರ್ತಾರೆ, ಹೋಗೋಂಥ ಸಮಯ ಅದು. ಈ ಸ್ತ್ರೀ ಒಬ್ಬಂಟಿಗಳಾಗಿ ಮಧ್ಯಾಹ್ನ ಬರ್ತಾ ಇದ್ದಾಳೆ. ಅಂದರೆ ಎಲ್ಲರ ಕೈಯಲ್ಲೂ ಕೂಡ ನಿರಾಕರಿಸಲ್ಪಟ್ಟಂಥ ವ್ಯಕ್ತಿ, ಒಬ್ಬಂಟಿಗಳಿರ್ತಕ್ಕಂಥ ವ್ಯಕ್ತಿ. ಬಟ್ ಯೇಸು ಸ್ವಾಮಿ ಇಂಥ ಒಂದು ಸ್ತ್ರೀಯನ್ನು ಆಕೆ ಭೇಟಿ ಮಾಡ್ತಾ ಇದ್ದಾಳೆ. ಈ ಎಲ್ಲ ಬ್ಯಾರಿಯರ್ಸ್ನ ಮುರಿದು, ಒಂದು ಜಾತಿಯ ಬ್ಯಾರಿಯರ್, ಇನ್ನೊಂದು ಜೆಂಡರ್ ಬ್ಯಾರಿಯರ್, ಇನ್ನೊಂದು ರಿಲಿಜಿಯನ್ ಬ್ಯಾರಿಯರ್, ಇನ್ನೊಂದು ಸಿನ್ ಬ್ಯಾರಿಯರ್, ಇವೆಲ್ಲವನ್ನು ಕೂಡ ಮುರಿದು ಯೇಸು ಸ್ವಾಮಿಯು ಈಕೆ ಕಡೆಗೆ ಬರ್ತಾ ಇದ್ದಾರೆ. ಸರ್, ನಾವು ಇವತ್ತಿನ ದಿನ ಜನರಿಗೆ ಸುವಾರ್ತೆನ ತಲುಪಬೇಕಂದ್ರೆ ಈ ಎಲ್ಲ ಬ್ಯಾರಿಯರ್ಸ್ನ ನಾವು ಮುರಿಬೇಕಾಗತ್ತೆ. ನಾವು ಅನೇಕ ಸಾರಿ ಬೇರೆ ಧರ್ಮದ ಜನರಾಗಿರೋದಾದರೆ, ಬೇರೆ ಜಾತಿಯ ಜನರಾಗಿರೋದಾದರೆ, ಬೇರೆ ರೀತಿಯ ಜನರಾದರೆ, ಅಥವಾ ಪಾಪದಲ್ಲೇ ಇದ್ದಾರೆ ಎಂಬುದಾಗಿ ತಿಳಿದಿರತಕ್ಕಂಥವರಾದರೆ, ಅನೇಕ ಸಾರಿ ಕ್ರೈಸ್ತರು ನಾವು ಅಂದ್ಕೊಳ್ತೇವೆ ಯಾರಾದರೂ ಪಾಪದಲ್ಲಿ ಇದ್ದಾರೆ, ಅಫ್ಕೋರ್ಸ್ ಲೋಕದಲ್ಲೆಲ್ಲ ಕೂಡ ಪಾಪಿಗಳೇ, ನೀವು ಅವರಿಂದ ದೂರ ಪಡಿಸ್ಕೊಂಡ್ರೆ ನೀವು ಹೇಗೆ ಅವರಿಗೆ ಆಶೀರ್ವಾದ ಇರೋಕ್ಕೆ ಸಾಧ್ಯ? ನಾವೆಲ್ಲರೂ ಕೂಡ ಅನೇಕ ಸಾರಿ ಪರಿಸಾಯರು ಯಹೂದ್ಯರಾಗೆ ನಾವೇ ನೀತಿವಂತರು, ನಾವೇ ಪರಿಶುದ್ಧರು, ಅವ್ರ ಜೊತೆಗೆ ಯಾವುದೇ ಒಂದು ಸಂಬಂಧ ಇಟ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಜೀವಿಸಿದ್ರೆ ನಾವು ಇತರರಿಗೆ ದೇವರ ಪ್ರೀತಿಯನ್ನು ತೋರಿಸೋಕ್ಕೆ ಸಾಧ್ಯ ಹೇಗೆ? ಪ್ರಿಯರೇ, ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಳ್ಳುವ ಈ ಕಾಲದಲ್ಲಿ ನಾವು ಎಲ್ಲ ಬ್ಯಾರಿಯರ್ಸ್ನ ಮುರಿಬೇಕು. ನಮ್ಮ ನೆರೆಯವರು ಅವ್ರು ಯಾವುದೇ ಬಣ್ಣ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಂಥ ಜೀವನದಲ್ಲಿ ಅವ್ರು ಜೀವಿಸ್ತಾ ಇರ್ಬೋದು, ಯೇಸು ಸ್ವಾಮಿಯು ಯಾವ ರೀತಿಯಾಗಿ ಅವೆಲ್ಲ ಗೋಡೆಗಳನ್ನು ಮುರಿದು ಆಕೆಯೊಟ್ಟಿಗೆ ದೇವರ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೋ. ಕಳೆದ ವಾರ ಕೂಡ ಹೇಳಿದೆ, ಜೀಸಸ್ ಡಿಡ್ ನಾಟ್ ಕಮ್ ಟು ಕಂಡಮ್ ಬಟ್ ಈ ಕೇಮ್ ಟು ಸೇವ್ ಪೀಪಲ್. ಯೇಸು ಸ್ವಾಮಿಯು ಜನರನ್ನು ಖಂಡಿಸುವುದಕ್ಕೆ ಬಂದಿಲ್ಲ, ಖಂಡಿಸುವುದಕ್ಕೆ ನಾವ್ಯಾರಾಗಿದ್ದೇವೆ? ನಾವು ಯಾವುದಕ್ಕೋಸ್ಕರ ಕಳಿಸಲ್ಪಟ್ಟಿದ್ದೇವೆ? ಜನರನ್ನು ರಕ್ಷಣೆಗೆ ನಡೆಸೋದಕ್ಕೋಸ್ಕರ ನಾವು ಬಂದಿದ್ದೇವೆ. ಜನರನ್ನು ಖಂಡಿಸುವುದಾದರೆ ನಾವು ಜನರನ್ನು ರಕ್ಷಣೆಗೆ ತರೋದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಸ್ತ್ರೀಯೊಟ್ಟಿಗೆ ಎಷ್ಟು ಮರ್ಯಾದೆಯಿಂದ, ಎಷ್ಟು ಗೌರವದಿಂದ, ಎಷ್ಟು ಮಮತೆಯಿಂದ, ಎಷ್ಟು ಕರುಣೆಯಿಂದ, ಎಷ್ಟು ದಯೆಯಿಂದ ವರ್ತಿಸ್ತಾ ಇದೆ ಎಂಬುದನ್ನು ಕಲ್ತ್ಕೊಳ್ಬೇಕಾಗಿದೆ. ಹಾಲೆಲೂಯ. ಯಾವುದೇ ಒಂದು ಸ್ಟೇಟಸ್ ಇಲ್ಲತಕ್ಕಂಥ ಸ್ತ್ರೀ, ಯಾವುದೇ ಒಂದು ಗೌರವ ಇಲ್ಲತಕ್ಕಂಥ ಈ ಸ್ತ್ರೀಯೊಟ್ಟಿಗೆ, ಯಾವುದೋ ಸ್ಥಾನಮಾನ ಇಲ್ಲದಂಥ ಈ ಸ್ತ್ರೀಯೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡಿ ಆಕೆಯನ್ನು ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೋ, ನಾವು ಆ ಒಂದು ರೀತಿಯಲ್ಲಿ ಈ ಕ್ರಿಸ್ಮಸ್ ಕಾಲನೆಲ್ಲ ನಮ್ಮ ಇಡೀ ಜೀವಿತವನ್ನು ಆ ರೀತಿಯಾಗಿ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯ. ಅಕ್ಕಪಕ್ಕ ನೋಡ್ಬೇಕಂದ್ರೆ ಈ ಭಾಷೆ ಜನರು, ಆ ಭಾಷೆ ಜನರು, ಆ ಕುಲ, ಈ ಕುಲ, ಆ ಜಾತಿ, ಈ ಜಾತಿ. ಕೆಲವೊಮ್ಮೆ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ನಾನು ಸರ್ಪ್ರೈಸ್ ಆಗ್ಬಿಟ್ಟಿದ್ದೇನೆ. ಅವರು ಕೂಡ ಜಾತಿಗಳ ಬಗ್ಗೆ ಮಾತಾಡ್ಕೊಳ್ತಾ ಜನರನ್ನು ನಾನು ನೋಡಿದ್ದೇನೆ. ನೀನು ಯಾವ ಜಾತಿ ಬಂದಿದ್ದೀಯ, ನಿನ್ನ ಜಾತಿ ಏನು ಗೊತ್ತಾ ಅಂತ. ಕ್ರೈಸ್ತರಾದ ನಮಗೆ ಯಾವುದೇ ಜಾತಿ ಇಲ್ಲ. ದೇವರ ಮಕ್ಕಳು ನಮಗೆ ಒಂದೇ ಜಾತಿ, ತಂದೆಯಾದ ದೇವರು, ನಾವು ಆತನ ಮಕ್ಕಳಾಗಿದ್ದೇವೆ. ಅದಕ್ಕೆ ಪೌಲ್ ಹೇಳ್ತಾನೆ, ದರ್ ಇಸ್ ನೋ ಜ್ಯೂ ಆರ್ ಜೆಂಟೈಲ್, ಯಹೂದರಾಗಲಿ ಅನ್ಯರಾಗಲಿ ಇಲ್ಲ. ದರ್ ಇಸ್ ನೋ ಮೇಲ್ ಆರ್ ಫೀಮೇಲ್, ಗಂಡಸರಾಗಲಿ ಹೆಂಗಸರಾಗಲಿ ಇಲ್ಲ, ಯಾವುದೇ ದಾಸರಾಗಲಿ ಸ್ವತಂತ್ರರಾಗಲಿ ಯಾರೂ ಇಲ್ಲ. ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ಒಂದಾಗಿರತಕ್ಕಂಥ ನಾವು ಯಾವುದೇ ಭೇದ ಭಾವ ಇಲ್ಲ. ಅನೇಕ ವಿಶ್ವಾಸಿಗಳನ್ನ ಕಾಣ್ತೇನೆ, ಕ್ರೈಸ್ತರಾಗಿಯೂ ಆದಾಗ್ಯೂ ಕೂಡ ಜಾತಿಗಳ ಬಗ್ಗೆ, ಭಾಷೆಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಕುಲಗಳ ಬಗ್ಗೆ ಮಾತನಾಡ್ತಾರೆ. ಅವರವರೊಳಗೆ, ಫಾರ್ಗೆಟ್ ಅಬೌಟ್ ಔಟ್ಸೈಡರ್ಸ್, ಅವರವ್ರ ಒಳಗೆ ಮಾತಾಡ್ಕೊಳ್ಳೋ ಒಂದು ಇದು ಕೂಡ ಎಂಥ ಕ್ರೈಸ್ತ ನಾವಾಗಿದ್ದೇವೆ.
ಎಂಥ ವಿಶ್ವಾಸ ನಾವು ಆಗಿದ್ದೇವೆ? ನಿಜವಾಗಿ ನಾವು ದೇವರ ಮಕ್ಕಳ, ನಿಜವಾಗಿ ನಾವು ದೇವರ ಪ್ರೀತಿ ಅನುಭವಿಸಿದ್ದೇವಾ? ನಿಜವಾಗಿ ದೇವರ ರಕ್ಷಣೆ ಮೇಲೆ ಕಾರ್ಯ ಮಾಡ್ತಾ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಆಮೇನ್, ಹಲ್ಲೆಲೂಯಾ. ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಸಭೆಯಾಗಿ ನಾವು ನಮ್ಮ ಸಭೆಗೆ ಯಾರೇ ಬಂದರೂ ಕೂಡ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು. ಅವ್ರು ಎಂಥ ಉದ್ಯೋಗನೇ ಮಾಡ್ತಾ ಇರಲಿ, ಸೆಕ್ಯೂರಿಟಿ ಗಾರ್ಡ್ ಆದರೂ ಆಗಿರಲಿ, CEO ಆಗಿರಲಿ, ಎಲ್ಲರೂ ಈ ಒಂದು ಅದ್ರ ಬಗ್ಗೆ ನಾವು ಮಾತಾಡೋದು ಕೂಡ ಇಲ್ಲ. ಇಲ್ಲಿ ವಿ ಆರ್ ಆಲ್ ಎಕ್ಸೆಪ್ಟೆಡ್ ಇನ್ ಜೀಸಸ್ ಕ್ರೈಸ್ಟ್ ಜಸ್ಟ್ ಆಸ್ ದೇ ಆರ್. ಹಲ್ಲೆಲೂಯಾ. ಎಂಥ ಮನೆಗಳಿಂದ ಬಂದವ್ರ ಜನರಾಗಿರ್ಬೋದು, ಎಂಥ ಸ್ಥಳದಿಂದ ಬರುವಂಥ ಜನರಾಗಿರ್ಬೋದು, ಅನೇಕ ಜನ ಮರ್ತು ಬಿಡ್ತೇವೆ ಎಂಥ ಸ್ಥಾನದಿಂದ ದೇವರು ನಮ್ಮನ್ನ ಮೇಲೆ ಕೆತ್ತಿದ್ದಾನೆಂಬುದಾಗಿ. ಇವತ್ತು ಸಾಧಾರಣ ಬಹುಶಃ ನಾವು ಚೆನ್ನಾಗಿರ್ಬೋದು, ಬಟ್ 10 ವರ್ಷಗಳ ಹಿಂದೆ 15 ವರ್ಷಗಳು ಯಾವ ರೀತಿ ಇದ್ವಿ? ಇವತ್ತು ನಾವು ಚೆನ್ನಾಗಿದ್ದ ಮೇಲೆ ಎಲ್ಲ ಕೆಳಗಿರೋ ಜನರನ್ನು ನಾವು ಕೀಳ್ಮಟ್ಟದಿಂದ ನೋಡುವಂಥ ಭಾವನೆಯನ್ನು ನಮಗೆ ತಿಳಿದಂತೆ ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೇವೆ. ನೋ, ಇಟ್ ಕೆನಾಟ್ ಬಿ. ಆ್ಯಸ್ ಕ್ರಿಸ್ಟಿಯನ್ಸ್, ದೇವರ ಮಕ್ಕಳಾಗಿ ಆ ರೀತಿಯಾದ ಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಇರಬಾರ್ದು, ಅವಕಾಶ ಕೊಡಬಾರ್ದು. ವಿರ್ ಆಲ್ ಒನ್ ಇನ್ ಕ್ರೈಸ್ಟ್ ಜೀಸಸ್. ಸಭೆಯೊಳಗೆ ನಾವೆಲ್ಲರೂ ಕೂಡ ಒಂದೇ, ಲೋಕದಲ್ಲಿರೋರು ಕೂಡ ಆ ರೀತಿಯಾಗಿ ನಾವು ಅಂಗೀಕರಿಸ್ಕೊಳ್ಬೇಕಾಗಿದೆ, ಸ್ವೀಕರಿಸ್ಕೊಳ್ಬೇಕಾಗಿದೆ. ದೇವರ ಪ್ರೀತಿಯನ್ನು ಅವರಿಗೆ ಪ್ರಕಟ ಮಾಡಬೇಕಾಗಿದೆ. ಯೇಸು ಸ್ವಾಮಿ ಯಾವ ರೀತಿಯಾಗಿ ಧರ್ಮದ ಒಂದು ಗೋಡೆಯನ್ನು, ಜಾತಿಯ ಗೋಡೆಯನ್ನು, ಒಂದು ಜೆಂಡರ್ ಗೋಡೆಯನ್ನು, ಪಾಪದ ಗೋಡೆಯನ್ನು ಮುರಿದು ಈ ಸ್ತ್ರೀಯೊಟ್ಟಿಗೆ ಮಾತನಾಡಿ ಯಾವ ರೀತಿ ಆಕೆಗೆ ದೇವರ ಪ್ರೀತಿಯನ್ನು ತೋರಿಸ್ತಾ ಇದನೋ, ಪ್ರಿಯರೇ, ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಳ್ಳುವಂಥ ಈ ಕಾಲದಲ್ಲಿ ಎಲ್ಲ ಗೋಡೆಗಳನ್ನು, ಎಲ್ಲ ಭೇದ ಭಾವಗಳನ್ನು ಮುರಿದು ಜನರಿಗೆ ದೇವರ ಸುವಾರ್ತೆಯನ್ನು ತಲುಪುವ ಪ್ರಯತ್ನವನ್ನು ನಾವು ಕೂಡ ಮಾಡುವಂಥರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಲಿವ್ಡ್ ಎ ಇಂಟೆನ್ಷನಲ್ ಲೈಫ್. ಪ್ರತಿದಿನ ದೇವರ ಚಿತ್ತವು ಆತನ ಜೀವನದಲ್ಲಿ ಆಗಬೇಕೆಂಬುದಾಗಿ ಬಯಸಿದಂಥ ವ್ಯಕ್ತಿಯಾಗಿದ್ದ. ಎರಡನೇದು, ಎಲ್ಲ ಅಡ್ಡುಗೋಡೆಗಳನ್ನು ಮುರಿದು ಜನರೊಟ್ಟಿಗೆ ಹೋಗಿ ಆತನು ದೇವರ ಪ್ರೀತಿಯನ್ನು ತೋರಿಸಿದಂಥ ವ್ಯಕ್ತಿ. ಮೂರನೇದು, ಆತನು ಜನರ ಒಳಗಿದ್ದ ಸಾಮರ್ಥ್ಯವನ್ನು ಗಮನಿಸಿದಂಥ ಸ್ತ್ರೀ. ಒಂದು ವೇಳೆ ಸಮರಿಯ ಊರನ್ನು ದೇವರ ಕಡೆಗೆ ತಿರುಗಿಸಬೇಕು ಎಂಬ ಪ್ರಾಜೆಕ್ಟ್ ನಿಮ್ಮ ಕೈಲಿ ಕೊಟ್ಟರೆ ನೀವು ಎಂಥ ಜನರ ಹತ್ರ ಹೋಗ್ತೀರಾ? ಫಸ್ಟು ಒಂದು ಸಮರಿಯ ಊರಿದೆ, ಓಕೆ. ಈ ಸಮರಿಯ ಊರಲ್ಲಿ ಸಪೋಸ್ ಯಲಹಂಕ ಊರನ್ನು ನೀವು ದೇವರ ಕಡೆಗೆ ತರಬೇಕು ಅನ್ನೋ ಪ್ರಾಜೆಕ್ಟ್ ದೇವ್ರು ನಿಮ್ಮ ಕೈಲಿ ಕೊಟ್ಟಿದ್ರೆ ಎಂಥ ಜನರ ಬಳಿಗೆ ನೀವು ಹೋಗ್ತೀರಾ? ನೀವು ಒಳ್ಳೆಯ ವ್ಯಕ್ತಿಗಳೊಟ್ಟಿಗೆ, ಗೌರವ, ಘನತೆ, ಒಳ್ಳೆ ಪೊಸಿಷನ್ಸ್, ವೆಲ್ ಕ್ವಾಲಿಫೈಡ್, ಎಜುಕೇಟೆಡ್ ಅಂಥ ಜನರ ಬಳಿಗೆ ನೀವು ಹೋಗ್ತೀರಾ, ರೈಟ್? ಬಟ್ ಯೇಸು ಸ್ವಾಮಿ ಅಂಥ ವ್ಯಕ್ತಿ ಬಳಿಗೆ ಹೋಗ್ತಾ ಇದ್ದಾನೆ, ಒಬ್ಬ ಪಾಪಿಯಾದ ಸ್ತ್ರೀ ಬಳಿಗೆ. ಪಾಪಿ ಅಂತ ನಾವು ಹೇಳ್ಬೋದು, ಬಟ್ ಹೂ ಆರ್ ವಿ ಟು ಟೆಲ್? ದೇವರು ತೀರ್ಮಾನ ಮಾಡಬೇಕು. ಗಾಡ್ ಅಕ್ಸೆಪ್ಟೆಡ್ ಹರ್, ಓಕೆ. ಆಕೆಯ ಬಳಿಗೆ ದೇವರು ಹೋಗ್ತಾ ಇದ್ದಾರೆ. ಇಲ್ಲಿ ನಾ ಏನು ಅರ್ಥ ಆಗುತ್ತೆ ನನಗಂದರೆ, ಜನರೆಲ್ಲರೂ ಕೂಡ, ಸಮಾಜವೆಲ್ಲವೂ ಕೂಡ ಈ ಸ್ತ್ರೀಯನ್ನು ನೋಡಿದ ದೃಷ್ಟಿ ಬೇರೆ, ಆದರೆ ದೇವರು ಈಕೆಯನ್ನು ನೋಡ್ತಿರತಕ್ಕಂಥ ದೃಷ್ಟಿ ಬೇರೆ. ಆಕೆ ಒಳಗೆ ಯಾರಿಗೂ ಕಾಣದಿರತಕ್ಕಂಥ ಅಡಗಿಕೊಂಡಿರುವ ಸಾಮರ್ಥ್ಯವನ್ನು ಯೇಸು ಸ್ವಾಮಿ ನೋಡಿದ್ರು. ಹಲ್ಲೆಲೂಯಾ. ಪ್ರಾಬ್ಲಿ ಆಕೆ ಒಳಗೆ ಸಾಮರ್ಥ್ಯ ಏನೆಂಬುದಾಗಿ ಆಕೆಗೆ ತಿಳಿದಿರಲಿಲ್ಲ, ಆಕೆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಕುಟುಂಬವು ಕೂಡ ಆಕೆನ ತೊರೆದು ಹಾಕಿರ್ಬೋದು, ಆಕೆ ಸ್ನೇಹಿತರೆಲ್ಲರೂ ಕೂಡ ಆಕೆನ ತೊರೆದಿರ್ಬೋದು. ಆಕೆ ಜೀವಿತ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ ಎಂಬುದಾಗಿ ಆಕೆ ಅರ್ಥ ಮಾಡ್ಕೊಂಡಿರ್ಬೋದು. ಆಕೆ ಕೂಡ ನನ್ನ ಜೀವನ ಇಷ್ಟೇ ಎಂಬುದಾಗಿ ಅಂದ್ಕೊಂಡಿರ್ಬೋದು. ಬಟ್ ಯೇಸು ಸ್ವಾಮಿಯು ಆಕೆ ಒಳಗಿದಂಥ ಸಾಮರ್ಥ್ಯ ನೋಡ್ತಾ ಇದ್ದಾನೆ. ಆಕೆ ಒಳಗೆ ಯಾವ ರೀತಿಯಾಗಿ ಆಕೆ ಇಡೀ ಸಮರಿಯ ಊರನ್ನೇ ದೇವರ ಕಡೆಗೆ ತರುವ ಸಾಮರ್ಥ್ಯವನ್ನು ಆಕೆ ಹೊಂದಿದ್ದಾಳೆಂಬುದಾಗಿ ಯೇಸು ಸ್ವಾಮಿಯು ಗುರುತಿಸಿದಂಥ ವ್ಯಕ್ತಿಯಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಹಿನ್ನೆಲೆ, ನಮ್ಮ ಸ್ಥಿತಿಗತಿ ಏನೇ ಆಗಿದ್ದರೂ ಕೂಡ, ನಮ್ಮೊಳಗೆ ಅಡಗಿಕೊಂಡಿರೋ ಸಾಮರ್ಥ್ಯ ಏನೆಂಬುದಾಗಿ ನಾವೇ ಇನ್ನೂ ಗುರುತಿಸದೆ ಹೋದರೂ ಕೂಡ, ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರಲ್ಲೂ ಕೂಡ ದೇವರು ನಿಮ್ಮೊಳಗಿರುವ ಸಾಮರ್ಥ್ಯವನ್ನು ಕಂಡಿದ್ದಾನೆ. ಆತ ನಿಮ್ಮನ್ನು ಕರೆಯುತ್ತಿದ್ದಾನೆ. ನೀವು ಪ್ರಯೋಜನಕ್ಕೆ ಬಾರದವರಲ್ಲ, ನೀವು ಗಣನೆಗೆ ಬಾರದವರಲ್ಲ, ಯಾವುದೇ ಸಾಮರ್ಥ್ಯ ಇಲ್ಲದವರಲ್ಲ. ಆ ರೀತಿಯಾಗಿ ಆಗಿದ್ದೀರೆಂಬುದಾಗಿ ನೀವು ಅಂದ್ಕೊಂಡಿರ್ಬೋದು, ಜನರು ಆ ರೀತಿಯಾಗಿ ನೀವು ಅನ್ಕೋಬೇಕೆಂಬುದಾಗಿ ಮಾಡಿರ್ಬೋದು. ಬಟ್ ಐ ವಾಂಟ್ ಟು ಟೆಲ್ ಯು ದಿಸ್ ಮಾರ್ನಿಂಗ್, ದೆರ್ ಇಸ್ ಅ ಡಿವೈನ್ ಪೊಟೆನ್ಷಿಯಲ್ ಇನ್ ಈಚ್ ಒನ್ ಆಫ್ ಯು. ನಿಮ್ಮೆಲ್ಲರೊಳಗೆ ಕೂಡ ಒಂದು ಅಗಮ್ಯವಾದ, ಅದ್ಭುತವಾದ ಸಾಮರ್ಥ್ಯವನ್ನು ನೀವು ಹೊಂದ್ಕೊಂಡಿದ್ದೀರಾ. ನೀವು ಸಾಮಾನ್ಯವಾದ ಜನರಲ್ಲ, ದೇವರು ನಿಮ್ಮನ್ನು ಕರೆದಿದ್ದಾರೆ. ದೇವರ ಮಕ್ಕಳು ನೀವಾಗಿದ್ದೀರಾ. ಯೇಸುವಿನ ರಕ್ತವು ನಿಮ್ಮಲ್ಲಿ ಹರಿಯುತ್ತಾ ಇದೆ. ಪವಿತ್ರಾತ್ಮನು ನಿಮ್ಮಲ್ಲಿ ನಿವಾಸವಾಗಿದ್ದಾನೆ. ಆತನು ಇದ್ದುಕೊಂಡು ನಾವೆಲ್ಲದನ್ನು ಕೂಡ ಮಾಡೋಕ್ಕೆ ಶಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಎರಡನೇ ಕಾರ್ಯ ಸ್ತ್ರೀಯಲ್ಲಿ ಏನು ಗಮನಿಸ್ತೇವೆ ಅಂದರೆ,
ಶಿ ವಾಸ್ ಅನ್ಅಶೇಮ್ಡ್ ಅಬೌಟ್ ಶೇರಿಂಗ್ ಅವರ್ ಲೈಫ್ ಟು ಅದರ್ಸ್. ಆಕೆ ಯೇಸು ಸ್ವಾಮಿನ ಭೇಟಿ ಆಗ್ತಾರೆ. ಯೇಸು ಸ್ವಾಮಿಯ ಆ ಒಂದು ಸಂಭಾಷಣೆಯಲ್ಲಿ ಆಕೆ ಅರ್ಥ ಆಗ್ಬಿಡ್ತು, ಈತನು ಯಹೂದ್ಯನು ಮಾತ್ರ ಅಲ್ಲ, ಸಾಧಾರಣವಾದ ಯಹೂದ್ಯನೂ ಅಲ್ಲ, ಈತನು ಬರಬೇಕಾಗಿರೋ ಮೆಸ್ಸಿಯನ್ನು ರಕ್ಷಕನು ಎಂಬುದಾಗಿ ಆಕೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೆಲವೊಮ್ಮೆ ಮಾತ್ರ ಯೇಸು ಸ್ವಾಮಿ ಡೈರೆಕ್ಟಾಗಿ ನಾನೇ ಮೆಸ್ಸಿ ಅಂತ ಹೇಳಿದ್ರು. ಈ ಕೊಟ್ಟಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಡೈರೆಕ್ಟಾಗಿ ಐ ಆಮ್ ದ ಒನ್, ಬರಬೇಕಾಗಿರೋ ಮೆಸ್ಸಿಯ ನಾನೇ, ಬರಬೇಕಾಗಿರೋ ರಕ್ಷಕನು ನಾನೇ, ಬರಬೇಕಾದ ದೇವರ ಮಗನು ಎಂಬುದಾಗಿ ಯಾವುದೇ ಸಂದೇಹ ಇಲ್ಲದೆ, ಯಾವುದೇ ಡೌಟ್ ಇಲ್ಲದೆ, ಯಾವುದೇ ಆಂಬಿಗ್ಯುಟಿ ಇಲ್ಲದೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಸ್ತ್ರೀ ಹತ್ರ ಹೇಳ್ತಾ ಇದ್ದಾರೆ, ಐ ಆಮ್ ದ ಒನ್, ನಾನೇ ಮೆಸ್ಸಿಯನ್ ಎಂಬುದಾಗಿ. ಆಕೆ ಅರ್ಥ ಆಗ್ಬಿಡ್ತು ಈತನು ಯಾರೆಂಬುದಾಗಿ. ಅವರೆಲ್ಲರೂ ಕೂಡ ಲೋಕಕ್ಕೆ ರಕ್ಷಣೆಯನ್ನು ತರುವ ಯೇಸು ಕ್ರಿಸ್ತನ ಮುಂದೆ ಆಕೆ ನಿಂತಿದ್ದಾಳೆ ಎಂಬುದಾಗಿ ಆಕೆ ಅರ್ಥ ಆಗ್ಬಿಡ್ತು. ಒಂದು ನಿಮಿಷದಲ್ಲಿ ಆಕೆ ಜೀವಿತ ಬದಲಾಗ್ಬಿಡ್ತು. ಆಮೇಲೆ ಏನಾಗ್ತಾ ಇದೆ, ಆಕೆ ಊರಿಗೆ ಹೋಗ್ತಾ ಇದ್ದಾಳೆ. ಅಲ್ಲೇ ಆಕೆ ಮಡಿಕೆನ ಬಿಟ್ಟು ಊರಿಗೆ ಹೋಗಿ ಏನು ಮಾಡ್ತಾ ಇದ್ದಾಳೆ, ತನ್ನ ಯೇಸು ಸ್ವಾಮಿಯು ನನ್ನ ಜೀವಿತದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ, ತನ್ನ ಜೀವಿತದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಯಾವುದೇ ನಾಚಿಕೆ ಇಲ್ಲದೆ ಆಕೆ ಎಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದಾರೆ. ಇಸ್ ದಟ್ ಗ್ರೇಟ್? ಪಬ್ಲಿಕ್ ಆಗಿ ಎಲ್ಲರ ಮುಂದೆ ಆಕೆ ಜೀವಿತವನ್ನು ಹೇಳ್ಕೊಳ್ತಾ ಇದ್ದಾಳೆ. ಒಂದು ನಿಮಿಷ ಊಹೆ ಮಾಡ್ಕೊಳ್ಳಿ ಅದು. ಸೊ ಶಿ ಹ್ಯಾಡ್ ಎ ಸ್ಟೋರಿ ಟು ಟೆಲ್. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕಥೆ ಇದೆ. ಎಷ್ಟು ರಕ್ಷಣೆ ಹೊಂದಿದ್ದೀರಾ ಇಲ್ಲಿ? ಪ್ರತಿಯೊಬ್ಬರು ರಕ್ಷಣೆ ಹೊಂದಿದ್ದೀರಲ್ಲ. ಸೊ ಯೇಸು ಸ್ವಾಮಿಯನ್ನು ಯಾವ ರೀತಿಯಾಗಿ ಭೇಟಿ ಆದರು, ಭೇಟಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಜೀವನ ಯಾವ ರೀತಿ ಇತ್ತು ಎಂಬುದಾಗಿ ನಿಮ್ಗೆ ಇನ್ನೂ ನೆನಪಿದೆಯಾ? ನೆನಪಿದ್ರೆ ಎಷ್ಟು ಜನಕ್ಕೆ ನೀವು ಹೇಳ್ತಾ ಇದ್ದೀರಾ? ಇವತ್ತು ಸುವಾರ್ತೆಯ ಬಗ್ಗೆ ನಾಚಿಕೆ ಆಗ್ತಾ ಇದೆಯಾ? ಯೇಸುವಿನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಈ ಸ್ತ್ರೀ ಯಾವುದೇ ನಾಚಿಕೆ ಇಲ್ಲದೆ, ಯಾವುದೇ ಇನ್ಹಿಬಿಷನ್ಸ್, ರಿಸರ್ವೇಷನ್ಸ್ ಇಲ್ಲದೆ ಯೇಸು ಸ್ವಾಮಿಯು ತನಗೆ ಮಾಡಿದ ಕಾರ್ಯಗಳನ್ನು ಫ್ರೀಯಾಗಿ ಹೇಳ್ಕೊಳ್ತಾ ಇದ್ದಾಳೆ. ಅನೇಕ ಸಾರಿ ಕ್ರೈಸ್ತರಲ್ಲಿ ನಾನು ಗಮನಿಸಿರ್ತಕ್ಕಂಥ ವಿಷಯ ಏನಂದರೆ, ಇನ್ಕ್ಲೂಡಿಂಗ್ ಮೈ ಲೈಫ್, ಯೇಸು ಸ್ವಾಮಿ ನನ್ನ ಜೀವಿತಕ್ಕೆ ಬರೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಅದಾದಮೇಲೆ 5 ವರ್ಷ 10 ವರ್ಷ ಆದಮೇಲೆ ದೇವರಮ್ಮನ ಆಶೀರ್ವಾದ ಮಾಡಿರ್ತಾರೆ, ಆತ್ಮೀಯ ಜೀವನದಲ್ಲಿ ಬೆಳೆದಿರ್ತೇವೆ, ದೇವರ ವಾಕ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ದೇವೆ, ಈಗ ಆರಾಧನೆ ಮಾಡೋಕ್ಕೆ ಬರುತ್ತೆ, ಒಂದು ಒಳ್ಳೆಯ ಪೊಸಿಷನ್ಗೆ ನಾವು ಬಂದಿದ್ದೇವೆ. ಇವಾಗ ನಮ್ಮ ಹಳೇ ಜೀವಿತದ ಬಗ್ಗೆ ಮಾತಾಡೋಕ್ಕೆ ನಾವು ಬಯಸೋದಿಲ್ಲ. ಹುಟ್ಟದಾಗಿಂದ ಕೂಡ ಹೀಗೆ ಎದ್ಬಿಟ್ವಿ ಅನ್ನೋ ರೀತಿ ನಾವು ನೋಡ್ಕೊಳ್ತೇವೆ. ಬೇರೆಯವರೆಲ್ಲರೂ ಕೂಡ ಪಾಪದಲ್ಲಿದ್ದಾರೆ, ನಾನು ಈಗೇ ಬಂದುಬಿಟ್ಟಿದ್ದೇನೆ ಎಂಬುದಾಗಿ. ನಿಮ್ಮೆಲ್ಲರೂ ಕೂಡ ದೇವರು ಮಾಡಿರೋ ಕಾರ್ಯಗಳು ಅನೇಕ ಸಲ ನಾವು ಮರೆತು ಬಿಟ್ಟಿರ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಈ ಸ್ತ್ರೀ ಯಾವ ರೀತಿಯಾಗಿ ತನ್ನ ಊರಿಗೆ ಹೋಗಿ ಇಡೀ ಊರಿಗೆ ಬಹಿರಂಗವಾಗಿ ತನ್ನ ಜೀವಿತದ ಬಗ್ಗೆ ಹಂಚ್ಕೊಳ್ತಾ ಇದ್ದಾಳೋ, ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ನಮ್ಮ ಜೀವಿತ ಯಾವ ರೀತಿ ಇತ್ತು, ದೇವರ ವಾಕ್ಯ ಎಲ್ಲ ನಿಮಗೆ ತಿಳ್ಕೊಬೇಕಂತ ಅಗತ್ಯ ಇಲ್ಲ, ದೇವ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಕೂಡ ತಿಳ್ಕೊಬೇಕಂತ ಅಗತ್ಯ ಇಲ್ಲ. ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾರೋ ಅದನ್ನು ಹೇಳಿದ್ರೆ ಸಾಕು. ಅನೇಕ ಸರಿ ಲೈಫ್ ಗ್ರೂಪ್ಗಳೆಲ್ಲ ಕೂಡ ಎಷ್ಟೊಂದು ಲೈಫ್ ಗ್ರೂಪ್ಗಳು ನಡೀತಾ ಇದೆ, ಯಾವುದಾದ್ರು ಔಟ್ರೀಚ್ ಪ್ರೋಗ್ರಾಮ್ಸ್ ನಡೀತಾ ಇದೆ, ಎಲ್ಲರೂ ಕೂಡ ನಾನು ಬರಬೇಕು ಅಂತ, ಪಾಸ್ಟರ್ ಬರಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ಹೇಳ್ಕೊಳ್ಳಿ, ನಿಮ್ಮ ಕಥೆಯನ್ನು ನೀವು ಹೇಳ್ಕೊಳ್ಳಿ. ಒಂದೇ ಸಮಯದಲ್ಲಿ ಎಲ್ಲ ಕಡೆ ಇರೋಕ್ಕೆ ನಾನು ಸಾಧ್ಯನಾ? ಆಗೋದಿಲ್ಲ. ಎಲ್ಲರಿಗೂ ಹೇಳಿದ್ದೀನಿ, ನಾನು ಬರೋಕ್ಕೆ ಆಗೋದಿಲ್ಲ. ಬಟ್ ಯು ಟೆಲ್ ವಾಟ್ ಗಾಡ್ ಹಸ್ ಡನ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ದೇವ್ರು ಏನು ಮಾಡಿದಾರೋ ಅದನ್ನು ಹೇಳಿ ಎಂಬುದಾಗಿ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ನೀವು ಹೇಳಿದ್ರೆ ಪವರ್ಫುಲ್ ಅದು. ನನ್ನನ್ನು ನೀವು ಕರ್ಕೊಂಬಂದು ಹೇಳಿಸಿದ್ರೆ ಯಾವ ರೀತಿ ಇರುತ್ತೆ ಗೊತ್ತಾ? ಯಾರನ್ನ ಕರ್ಕೊಂಬಂದು ನಮ್ಮನ್ನು ಏನೋ ಮಾಡಿಸ್ತಾವ್ರಿ ಇಲ್ಲಿ. ಬಟ್ ವೆನ್ ಯು ಟೆಲ್ ಯುವರ್ ಸ್ಟೋರಿ, ನಿಮ್ಮ ಕಥೆಯನ್ನು ನೀವು ಹೇಳಿದಾಗ ಅದು ಪವರ್ಫುಲ್ ಆಗಿರುತ್ತೆ. ಈ ಸ್ತ್ರೀ ಯೇಸು ಸ್ವಾಮಿನ ಕರ್ಕೊಂಬಂದು ಹೇಳ್ಸಿ ಅಂತೇಳಿಲ್ಲ, ಅವ್ರನ್ನ ಯೇಸು ಸ್ವಾಮಿ ಬಳಿಗೆ ಆಕೆ ಕರ್ಕೊಂಬರ್ತಾ ಇದ್ದಾರೆ. ಸೊ ಪ್ರೇರೆ, ಈ ಒಂದು ಕಾಲದಲ್ಲಿ ನಾನು ನಿಮ್ಮೆಲ್ಲ ಉತ್ತೇಜನಪಡಿಸೋದು ಏನಂದರೆ, ಗಾಡ್ ಹ್ಯಾಸ್ ಡನ್ ಸಮಥಿಂಗ್ ಅಮೇಝಿಂಗ್ ಇನ್ ಈಚ್ ಒನ್ ಆಫ್ ಅಸ್. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ನಿಮಿಷ ಈ ವಾಕ್ಯವನ್ನು ಹೇಳಬೇಕಂದ್ರೆ, ಯೇಸುವಿನ ಭೇಟಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಜೀವಿತ ಯಾವ ರೀತಿ ಎಂಬುದು ಯೋಚನೆ ಮಾಡಿ. ಈ ಹೆಂಗಸ್ ಮಾತ್ರ ನಾವು ಪಾಪಿಗಳಾಗಿರಲಿಲ್ವಾ? ಆಕೆ ಆ ದಿನ ಖಾಲಿಯಾದ ಪಾತ್ರೆನ ತೊಗೊಂಬಂದ್ಲು. ಅದು ಕೇವಲ ಪಾತ್ರೆ ಮಾತ್ರ ಖಾಲಿಯಾಗಿರಲಿಲ್ಲ, ಆಕೆ ಜೀವಿತ ಕೂಡ ಖಾಲಿಯಾಗಿತ್ತು. ಏನಿರಲಿಲ್ಲ ಆಕೆ ಜೀವಿತದಲ್ಲಿ, ಹೇಳ್ಕೊಳ್ಳೋಕೆ ಏನಿಲ್ಲ, ಮಾಡೋಕ್ಕೆ ಏನಿಲ್ಲ, ಖಾಲಿಯಾಗಿ ಬರಿದಾಗಿ ಈಕೆ ಯೇಸುವಿನ ಬಳಿಗೆ ಬರ್ತಾ ಇದ್ದಾಳೆ. ಆದರೆ ಯಾವ ರೀತಿಯಾಗಿ ಆಕೆ ಹಿಂದಿರುಗ್ತಾ ಇದ್ದಾಳೆ? ಹೊರಚೆಲ್ಲುವ ಪಾತ್ರೆಯನ್ನಾಗಿ, ರಕ್ಷಣೆಯನ್ನು ಪಡ್ಕೊಂಡು, ಮೆಸ್ಸಿಯನನ್ನು ಭೇಟಿಯಾಗಿ ಸಂತೋಷದಿಂದ, ಸಮಾಧಾನದಿಂದ, ಕ್ಷಮಾಪಣೆಯಿಂದ ತುಂಬಿದ ಪಾತ್ರೆಯಾಗಿ, ಹೊರಸೂಸಿದ ಪಾತ್ರೆಯನ್ನಾಗಿ
ಆಕೆ ಹಿಂದಿರುಗುತ್ತಾ ಇದ್ದಾಳೆ. ಹಾಲೆಲೂಯ, ಹಾಲೆಲೂಯ. ನಾವು ಯೇಸುವಿನ ಬಳಿಗೆ ಖಾಲಿಯಾಗಿ ನಾವು ಬರ್ಬೋದು. ಎಲ್ಲ ರೀತಿಯಲ್ಲೂ ಆತ್ಮಿಕವಾಗಿ, ಮಾನಸಿಕವಾಗಿ, ಭಾವನೆಗಳಲ್ಲಿಯೂ, ಆರ್ಥಿಕವಾಗಿ, ಅನೇಕ ಸಂಗತಿಗಳಲ್ಲಿ ನಾವು ಖಾಲಿಯಾಗಿ, ಬರಿದಾಗಿ, ಮುರಿಯಲ್ಪಟ್ಟವರಾಗಿ, ಸೋತು ಹೋದವರಾಗಿ, ಅನೇಕ ನಾಶಕ್ಕೆ ಒಳಗಾಗಿ ನಾವು ಯೇಸುವಿನ ಬಳಿಗೆ ನಾವು ಬರ್ಬೋದು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ನಮ್ಮನ್ನು ತುಂಬಿಸಿ ಹೊರಚೆಲ್ಲುವ ಪಾತ್ರನಾಗಿ ಕಳಿಸುವ ಆತನಾಗಿದ್ದಾನೆ. ಆಮೇನ್. ಯೇಸು ಏನು ಹೇಳಿದ್ರೆ ಇಲ್ಲಿ, ನಾನು ಜೀವ ಜಲವನ್ನು ಕೊಡುವ ಆತನೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ದೇವರು ಯಾರು? ಯೇಸು ಯಾರು? ಆತನ ಜೀವ ಜಲವಾಗಿದ್ದಾನೆ. ನಮಗೆ ಜೀವ ಜಲವನ್ನು ಕೊಡುವ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಜೀವ ಜಲವನ್ನು ಅನುಭವಿಸಿದ ನಾವು, ಜೀವ ಜಲನ ಪಡ್ಕೊಂಡಂಥವ್ರ ನಾವು. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 38ರಲ್ಲಿ ಯೇಸು ಹೇಳ್ತಾರೆ, ಯಾರು ನನ್ನ ನಂಬುತ್ತೀರೋ ಅವರ ಹೊಟ್ಟೆ ಒಳಗೆಯಿಂದ ಜೀವ ನದಿಯು ಹರಿಯುತ್ತದೆ ಎಂಬುದಾಗಿ. ಎಷ್ಟು ಜನ ಜೀವ ಜಲ ಪಡ್ಕೊಂಡಿದ್ದೀರಾ? ಎಷ್ಟು ಜನ ಯೇಸುನ ಅನುಭವಿಸಿದ್ದೀರಾ? ಅಲ್ಲಿಗೆ ಮಾತ್ರ ಸೀಮಿತವಾಗಬಾರ್ದು. ಈಗ ನಿಮ್ಮೊಳಗಿಂದ ಏನು ಹರಿಬೇಕು? ಜೀವ ಜಲವು ಹರಿಬೇಕು. ಹಾಲೆಲೂಯ. ನಾವು ಬರಿದಾಗಿ ಬಂದ್ವಿ, ಜೀವ ಜಲವನ್ನು ತುಂಬಿಸ್ಕೊಂಡ್ವಿ. ಈಗ ಜೀವ ನದಿಗಳು ನಮ್ಮಿಂದ ಹರಿಯಬೇಕಾಗಿದೆ. ಹಾಲೆಲೂಯ. ಈ ಒಂದು ಕ್ರಿಸ್ಮಸನ್ನು ಆಚರಿಸುವಂಥ ಈ ಕಾಲದಲ್ಲಿ ಪ್ರೇರೆ ನಾವು ನೆನಪಿಟ್ಕೊಳ್ಳೋಣ, ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಯಾವ ರೀತಿಯಾಗಿ ಈ ಲೋಕಕ್ಕೆ ಕಳಿಸ್ಕೊಟ್ರೋ ನಮ್ಮನ್ನು ಕೂಡ ಈ ಲೋಕಕ್ಕೆ ದೇವರು ಕಳಿಸ್ಕೊಡ್ತಾ ಇದ್ದಾರೆ. ಜೀವ ಜಲವನ್ನು ಅನುಭವಿಸಿದಂಥ ನಾವು ಈಗ ಆ ಜೀವ ನದಿಗಳು ನಮ್ಮೊಳಗಿಂದ ಹರಿದು ಈ ಲೋಕದಲ್ಲಿರ್ತಕ್ಕಂಥ ಅನೇಕರಿಗೆ ಅದು ತೃಪ್ತಿಪಡಿಸುವಂಥ ಜೀವಿತವು ನಮ್ಮದಾಗಿರಲಿ. ಆಮೇನ್.